ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಮಾವ ಯಾಕೆ ಹೀಗಾಡ್ತಿದ್ದಾರೆ? ಇವರೆಲ್ಲ ಅವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ಈ ಮನೇಲಿ ನಾನು ನನ್ನ ಗಂಡ ಲೆಕ್ಕಕ್ಕೆ ಇಲ್ಲದೆ ಇರೋ ಹಾಗಾಗ್ಬಿಡ್ತೀವಿ. ಇದಕ್ಕೆ ನಾನೇ ಏನಾದರೂ ಮಾಡಬೇಕು. ಏನು ನಮ್ಮ ಸಿದ್ದು ಹುಷಾರಿಲ್ವಾ? ಏನಾಯ್ತು ಅವನಿಗೆ? ನಾನು ಅವನ್ನ ನೋಡ್ಬೇಕು ಮೊದಲು. ಅತ್ತೆ, ಮಾವ ಹೇಳಿದ್ರಲ್ಲ ಸಿದ್ದು ಅವ್ರಿಗೆ ಹುಷಾರಿಲ್ಲ ಅಂತ. ಅವ್ರು ಮಲ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಈಗ ನೀವು ಮಾತಾಡ್ಸಕ್ ಹೋದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ್ಬೋದಲ್ವಾ? ನೋಡ್ದನಮ್ಮಿ, ನಿನ್ಗೆ ಅವನ ಮ್ಯಾಕೆ ಎಷ್ಟೇ ಕೋಪ ಇದ್ರು ಅವ್ನಿಗೆ ಹುಷಾರಿಲ್ಲ ಅಂದ ತಕ್ಷಣ ನಿನ್ನ ಕರಳು ಹೆಂಗೆ ಚುರುಕ್ ಕಂಡ್ಬಿಡ್ತು ಅಂತ ಸುಮ್ಮನೆ ಹಿಂಗೆ ಸಂಕಟ ಪಡೋ ಬದಲು ಅವ್ನ ಹೆಂಡ್ರನ್ನ ಸೊಸೆ ಅಂತ ಒಪ್ಕೊಂಡು ನೆಮ್ಮದಿಯಾಗಿರ್ಬೋದಲ್ವೇ? ಆಗ್ಲಾದ್ರೂ ನಮ್ಮ ಸಿದ್ದೇಗೌಡ ನೆಮ್ಮದಿಯಾಗಿರ್ತಾನೆ. ಇಲ್ಲ, ಏನು ಹೇಳಿದ್ರು ನಾನು ಒಪ್ಪಲ್ಲ. ಒಂದು ವೇಳೆ ನನ್ನ ಮಗನ್ ಬೇಕಾದ್ರೂ ಕ್ಷಮಿಸ್ತೀನಿ, ಅವಳನ್ನ ಕ್ಷಮಿಸಲ್ಲ, ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ. ಸರಿಯಾಗಿ ಹೇಳ್ದೆ ಕಣಮ್ಮಿ. ನೀನು ಈ ಮನೆ ಸೊಸೆ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಸದ್ಯ ಅತ್ತೆ, ನೀವು ಯಾವಾಗಲೂ ಹೀಗೆ ಇರಿ ಅತ್ತೆ. ನಿಮ್ಗೆ ಅವಳ ಮೇಲೆ ಕೋಪ ಇದ್ದಷ್ಟು ನನಗೆ ಒಳ್ಳೇದು. ನಮ್ಮಪ್ಪ ಮಾಡೋದಿಲ್ಲ ಇಂಥ ಕೆಲಸನೇ. ಇವ್ರು ಹೀಗೆ ಮಾಡ್ತಾರೆ ಅಂತ ನಾನು ಕನಸಲು ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಯಾಮಾರಿದ್ರು ನಾನಿಷ್ಟು ದಿವಸ ಕಾಪಾಡ್ಕೊಂಬಂದಿದ್ದ ಸತ್ಯ ಎಲ್ರಿಗೂ ಗೊತ್ತಾಗ್ಬಿಟ್ಟಿರೋದು. ಹಂಗೇನಾದರೂ ಗೊತ್ತಾಗಿದ್ದಿದ್ರೆ ನಾನು ಪೈಸಾ ಕೂಡಿಟ್ಟು ಕಟ್ಟಿಸ್ತಿರೋ ಮನೆಗೇನೆ ಎಲ್ಲರೂ ಒಕ್ಕರ್ಸ್ಕೊಂಡ್ಬಿಟ್ಟಿರೋರು. ಯಪ್ಪ, ವಾಹ್, ಸದ್ಯ ಹಾಕಿದ್ದು ದುಡ್ಡು ಡಬಲ್ ಆಗೋಯ್ತು. ಇನ್ನು ಸ್ವಲ್ಪ ದುಡ್ಡು ಹಾಕಿ ಇನ್ನೊಂದು ಆಟ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಒಂದು 2 ಲಕ್ಷ ಸಾಲ ಬೇಕಾಗಿತ್ತಲ್ಲ. ಇನ್ನೇನು ಸರ್, ಹೊಸ್ದಾಗಿ ಆಫೀಸ್ ಓಪನ್ ಮಾಡಿದ್ದೀರಾ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರೆ ಮುಖನೇ ಕೊಟ್ಟು ಮಾತಾಡಿಸ್ತಾ ಇಲ್ವಲ್ಲ ನೀವು? ಹೇಳಿ, ಏನಾಗಬೇಕಾಗಿತ್ತು? ಹೊರಗಡೆ ಚಿಪ್ಸ್ ಫಂಡ್ ಅಂತ ಬೋರ್ಡ್ ನೋಡಿದೆ, ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಸರ್, ಚಿಟ್ಸ್ ಅಂದರೆ ಚೀಟಿ ವ್ಯವಹಾರ. ಹಾಂ, ನಮ್ಮ ಹತ್ರ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷದವರೆಗೂ ಚೀಟಿ ಇದೆ. ಅದಕ್ಕೆ ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಕಂತು ಕಟ್ಕೊಂಡು ಹೋಗ್ಬೇಕು. ಇದು ಚೀಟಿ ವ್ಯವಹಾರ. ಈ ಫ್ರೀ ಇರೋ ಲೇಡೀಸ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಚೀಟಿ ಅಂತ ಮಾಡ್ತಿರಲ್ಲ, ಅದಾ ಸರ್? ಬರೀ ಹೆಂಗಸರೇ ಚೀಟಿ ಹಾಕಲ್ಲ ರೀ, ಗಂಡಸರು ಚೀಟಿ ಹಾಕ್ತಾರೆ. ಅವ್ರುಗಳು ಸಣ್ಣ ಪುಟ್ಟದಾಗಿ ಮಾಡ್ತಾ ಇದ್ದಾರೆ, ನಾವು ಸ್ವಲ್ಪ ದೊಡ್ಡದಾಗಿ ವ್ಯವಹಾರ ಮಾಡ್ತಾ ಇದೀವಿ ಅಷ್ಟೇ. ಈ ಚೀಟಿ ವ್ಯವಹಾರದ ಜೊತೆ ನಾವು ಸಾಲ ಕೊಡ್ತೀವಿ ಬಡ್ಡಿಗೆ ಅಂತ. ಇವಾಗ ಹೇಳಿ, ನೀವು ಚೀಟಿ ಹಾಕಕ್ಕೆ ಬಂದಿದ್ದೀರಾ ಅಥವಾ ಸಾಲ ತೊಗೊಳಕ್ಕೆ ಬಂದಿದ್ದೀರಾ? ಸರ್, ನನಗೂ ಚೀಟಿ ಹಾಕಬೇಕು ಅಂತ ತುಂಬ ಆಸೆ. ನಾವು ಕಟ್ಟಿರೋ ದುಡ್ಡನ್ನೆಲ್ಲ ತಗೊಂಡು ನೀವೇ ರಾತ್ರಿ ಅಭ್ಯಾಸ ಆಗ್ಬಿಟ್ರೆ ಏನು ಮಾಡೋದು ಅಂತ ಭಯ ಸರ್. ಯಾಕೆ ಅಂದರೆ ಈಗ ಆಲ್ರೆಡಿ ತುಂಬ ಕಡೆ ಚೀಟಿ ಹಾಕಿ ಮೋಸ ಆಗಿರೋದ್ರಲ್ಲಿ ನಾನೇ ನಂಬರ್ 1 ಸರ್. ನೋಡ್ರಿ, ನಾನೆಲ್ರಿಗೂ ಮೋಸ ಮಾಡಬೇಕು ಅಂತ ಈ ಆಫೀಸ್ ಓಪನ್ ಮಾಡ್ಕೊಂಡು ಕೂತಿಲ್ಲ. ನಾನು ಬದುಕಬೇಕು, ಬೇರೆಯವರು ಬದುಕಬೇಕು, ಅದೇ ನನ್ನ ಪಾಲಿಸಿ. ನಾನು ಯಾರು ಗೊತ್ತೇನ್ರಿ? ಗೊತ್ತಾಗಿಲ್ವಲ್ಲ ಸರ್? ಕೇಳಿಸ್ಕೊಳ್ಳಿ, ಹೇಳ್ತೀನಿ. MLA ಜವರೇಗೌಡರು ಇದ್ದಾರಲ್ಲ, ಅವ್ರ ಅಳಿಯ. ಓ, ಜವರೇಗೌಡ್ರ ಅಳಿಯನ ನೀನು? ಹಂಗಾರೆ ನೀನು ನಮ್ಮನೆ ಕಣಯ್ಯ. ಹೌದು ಕಣಯ್ಯ. ನೋಡಯ್ಯ, ನಿನಗೆ ಚೀಟಿ ಹಾಕಬೇಕು ಅಂದರೆ ಹಾಕ್ಬೋದು, ಸಾಲ ಬೇಕು ಅಂದರೆ ಸಾಲ ಕೊಡ್ತೀವಿ, ಇಲ್ಲ ಅಂದರೆ ಸರಿ ಸರ್, ನನಗೆ ಗೊತ್ತಿರೋರ್ಗು ನಾನು ಹೇಳ್ತೀನಿ, ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬರ್ತೀನಿ, ನಮಸ್ಕಾರ. ಆಯಿತು ಸರ್. ಹಾಂ, ಥ್ಯಾಂಕ್ ಯು. ನಾನೆಂಥ ಪಾಪಿ. ನನ್ನ ಮುದ್ದಮ್ಮನಿಗೂ ನಮ್ಮ ಮೇಡಮ್ವರೆಗೂ ನಾನೇ ಅನ್ಯಾಯ ಮಾಡಿಬಿಟ್ಟವನಲ್ಲ. ನನ್ನಿಂದಲೇ ಇಬ್ಬರು ಜೀವನನು ಹಿಂಗಾಗೋಗದೆ. ಸಿದ್ದು ಅವರೇ, ಈಗ ಜ್ವರ ಹೇಗಿದೆ? ಇನ್ನೂ ಹಾಗೆ ಇದೆಯಲ್ಲ. ಸರಿ,
ನೀವು ಮಲ್ಕೊಳ್ಳಿ, ನಾನು ಮತ್ತೆ ಬಟ್ಟೆ ಇಡ್ತೀನಿ. ಬೇಡ ಮೇಡಮ್ ಅವರೇ, ಇದೆಲ್ಲ ಬೇಡ. ಬೇಡ ಅಂದರೆ ಹೇಗೆ? ನೀವು ಮಲ್ಕೊಳ್ಳಿ. ಬೇಡ ಅಂತ ಹೇಳ್ತೇವನಲ್ಲ ಮೇಡಮ್ ಅವರೇ. ಹಾಂ ಸೌಪರ್ಣಿಕ ಅವರೇ, ಹೇಳಿ. ಭಾವನಾ, ಖುಷಿ ನಿನ್ನ ಮತ್ತೆ ಸಿದ್ದುನ ನೋಡಬೇಕು ಅಂತ ತುಂಬ ಹಠ ಮಾಡ್ತಿದ್ದಾಳೆ. ನೀವಿಬ್ರು ಬಂದು ಅವಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೋದಾ ಅಂತ ಕಾಲ್ ಮಾಡಿದೆ. ಅದು ಸಿದ್ದು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಅವ್ರು ಹುಷಾರಾಗಿದ ತಕ್ಷಣ ನಾವು ಬಂದ್ಬಿಡ್ತೀವಿ. ಏನು, ಸಿದ್ದು ಅವ್ರಿಗೆ ಹುಷಾರಿಲ್ವಾ? ಕೊಡಿ, ನಾನು ಮಾತಾಡ್ತೀನಿ. ಭಾವನಮ್ಮ, ಸಿದ್ದು ಅಂಕಲ್ಗೆ ಏನಾಯ್ತು? ಖುಷಿ ಪುಟ್ಟ, ಅದು ಸಿದ್ದು ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಅವ್ರು ಹುಷಾರಾಗಿದ ತಕ್ಷಣ ನಿನ್ನ ನೋಡೋಕ್ಕೆ ಅಂತ ಬಂದ್ಬಿಡ್ತೀವಿ. ಅಲ್ಲಿವರೆಗೂ ಅತ್ತೆ ಮಾತು ಕೇಳ್ಕೊಂಡಿರೋ, ಹಠ ಮಾಡಬಾರ್ದು ಪುಟ್ಟ. ಆದ್ರೆ ನಾನು ನಿಮ್ಮನ್ನ ನೋಡ್ಬೇಕು ಅನ್ಸ್ತಿದೆ ಭಾವನಮ್ಮ. ಬೇಗ ಬಂದ್ಬಿಡ್ತೀವಿ ಪುಟ್ಟ, ನೀನು ಜಾಣೆ ಅಲ್ವಾ? ಸರಿ, ಸಿದ್ದು ಅಂಕಲ್ಗೆ ಫೋನ್ ಕೊಡಿ, ನಾನು ಅವ್ರ ಜೊತೆ ಮಾತಾಡಬೇಕು. ಇರು, ಲೌಡ್ ಸ್ಪೀಕರಲ್ಲಿ ಹಾಕ್ತೀನಿ, ನೀನು ಮಾತಾಡು. ಯಾಕೆ ಅಂಕಲ್, ಹುಷಾರಿಲ್ವಾ? ಅದು ಏನೂ ಇಲ್ಲ. ಅಂಕಲ್, ನೀವು ಸರಿಯಾಗಿ ಮಾತಾಡ್ತಿಲ್ವಲ್ಲ, ಯಾಕೆ? ನನ್ನ ಮೇಲೆ ಕೋಪನಾ? ಅದು ಖುಷಿ ಪುಟ್ಟ, ಅಂಕಲ್ಗೆ ಹುಷಾರಿಲ್ವಲ್ಲ, ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ ಅಷ್ಟೇ. ಸಿದ್ದು ಅಂಕಲ್, ಹೆದರ್ಕೋಬೇಡಿ, ನೀವು ಬೇಗ ಹುಷಾರಾಗ್ತೀರಾ. ಡಾಕ್ಟರ್ ಅಂಕಲ್ ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಬೇಗ ಹುಷಾರಾಗಿ. ಸರಿ ಮುದಮ್ಮ. ಬಾಯ್, ಟೇಕ್ ಕೇರ್ ಅಂಕಲ್. ಖುಷಿ ಪುಟ್ಟ ನಿಮ್ಮನ್ನ ತುಂಬ ಹಚ್ಕೊಂಡಿದ್ದಾಳೆ. ನನ್ನನ್ನು ಬಿಟ್ಟರೆ ನಿಮ್ಮನ್ನೇ ಇಷ್ಟು ಹಚ್ಕೊಂಡಿರೋದು. ಸರಿ, ನೀವು ಮಲ್ಕೊಳ್ಳಿ, ನಾನು ನಿಮ್ಮ ಹಣೆಗೆ ಬಟ್ಟೆ ಇಡ್ತೀನಿ. ಬೇಡ ಮೇಡಮ್ ಅವರೇ, ನಾನು ಆಗಲೇ ಹೇಳಿದ್ನಲ್ವಾ ನನಗಿದೆಲ್ಲ ಬೇಡ ಅಂತ. ಬೇಡ ಅಂದರೆ ಹೇಗೆ ಸಿದ್ದು ಅವರೇ? ಮಲ್ಕೊಳ್ಳಿ. ಮೇಡಮ್ ಅವರೇ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ಸಿದ್ದು ಅವರೇ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಮೇಡಮ್ ಅವರೇ, ಬಿಟ್ಬಿಡಿ ಎಂದಲ್ಲ. ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ, ನಿಮ್ಮ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ನಂಗಿಲ್ಲ. ನೀವು ಮುತ್ತಮ್ಮ ನನ್ನ ಮ್ಯಾಲಿಟ್ಟಿರೋ ನಂಬಿಕೆಗೆ ನಾನು ಮೋಸ ಮಾಡಿವ್ನಿ. ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ, ನನ್ನ ಕ್ಷಮಿಸ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.